ಒಂದೂರಲ್ಲೊಂದು ಮಹಿಳೆ ಮತ್ತು ಆಕೆಯ ಗಂಡ ಹಳ್ಳಿಯ ಹೊರಗಡೆ ಇರುವ ಮರಳು ಮಣ್ಣಿನ ಜಾಗದಲ್ಲಿ ಇಬ್ಬರೂ ಸೇರಿ ಹಲವು ಸಸಿಗಳನ್ನು ನೆಡುತ್ತಾರೆ. ಬಿಸಿಲು ತುಂಬಾ ತೀವ್ರವಾಗಿದ್ದರೂ ಇಬ್ಬರಿಗೂ ಆಶೆ ತುಂಬಿರುತ್ತದೆ. ಕೆಲಸ ಮುಗಿಸಿ ಅವರು ಮನೆಗೆ ಹಿಂತಿರುಗುತ್ತಾರೆ. ಮುಂದಿನ ದಿನ ಅವರು ಮತ್ತೆ ಜಾಗಕ್ಕೆ ಬಂದಾಗ ಅಲ್ಲಿ ನೆಟ್ಟಿದ್ದ ಎಲ್ಲ ಸಸಿಗಳು ಒಣಗಿ ಬಿದ್ದಿರುವುದನ್ನು ನೋಡಿ ಮಹಿಳೆ ಆಘಾತದಿಂದ ಅತ್ತೇ ಬಿಟ್ಟಳು. ಗಂಡಲು ಏನು ಮಾಡಬೇಕೆಂದು ತಿಳಿಯದೆ ನಿಂತಿದ್ದ. ಮನೆಯಲ್ಲಿದ್ದ ಸ್ವಲ್ಪ ಆಹಾರವನ್ನು ಇಬ್ಬರೂ ಹಸಿವಿನಿಂದ ತಿನ್ನುತ್ತಾರೆ. ಈಗ ಅವರಿಗೆ ಬದುಕಿನ ಬಗ್ಗೆ ಭಯವೂ ದುಃಖವೂ ತುಂಬಿದೆ. ಅಷ್ಟರಲ್ಲಿ ದೂರದಿಂದ ಒಂದು ಕಾರು ಬಂದು ನಿಲ್ಲದೆ ಹೋಗುತ್ತಿರುತ್ತದೆ. ಕಾರಿನ ಕಿಟಕಿಯಿಂದ ಒಬ್ಬ ವ್ಯಕ್ತಿ ಕಚ್ಚಿದ ಒಂದು ಕೆಂಪು ಸೇಬನ್ನು ಹೊರಗೆ ಎಸೆಯುತ್ತಾನೆ. ಸೇಬು ಅವರ ಒಣಗಿದ ಮಣ್ಣಿನ ಮೇಲೆ ಬಿದ್ದು ಗುರಳಾಗಿ ನಿಂತೀತು. ರಾತ್ರಿ ಮಳೆ ಇಲ್ಲದಿದ್ದರೂ ಬೆಳಿಗ್ಗೆ ಅವರ ಆಶ್ಚರ್ಯಕ್ಕೆ ಅಲ್ಲಿ ಸೇಬಿನ ಬೀಜದಿಂದ ಒಂದು ಹಸಿರು ಚಿಕ್ಕ ಮೊಗ್ಗು ಹೊಳೆಯುತ್ತಿರುತ್ತದೆ. ಮಹಿಳೆ ಸಂತೋಷದಿಂದ ಓಡಿ ಬಂದು ತಕ್ಷಣ ತನ್ನ ಬಳಿಯಿದ್ದ ನೀರನ್ನು ಸಂಪೂರ್ಣ ಆ ಸಸಿಗೆ ಸುರಿಯುತ್ತಾಳೆ. ಗಂಡನು ನೀರು ತರಲು ಮನೆಗೆ ಓಡುತ್ತಾನೆ. ಇಬ್ಬರೂ ಸೇರಿ ಸಸಿಯನ್ನು ಜಾಗ್ರತೆಯಿಂದ ಕಾಯುತ್ತಾರೆ. ಕೆಲ ದಿನಗಳಲ್ಲಿ ಆ ಮೊಗ್ಗು ದೊಡ್ಡ ಮರವಾಗಿ ಕೊನೆಗೆ ಅದರಲ್ಲಿ ತುಂಬ ಸೇಬುಗಳು ಬೆಳೆಯುತ್ತವೆ. ಇಬ್ಬರೂ ತುಂಬ ಸಂತೋಷದಿಂದ ಸೇಬುಗಳನ್ನು ಕೀಳಿ ತಮ್ಮ ಟ್ರ್ಯಾಕ್ಟರ್ನಲ್ಲಿ ತುಂಬಿ ಮನೆಗೆ ತಂದುಕೊಳ್ಳುತ್ತಾರೆ. ಮನೆಗೆ ಬಂದ ನಂತರ ಇಬ್ಬರೂ ಕುಳಿತು ಹೊಟ್ಟೆ ತುಂಬ ಸೇಬುಗಳನ್ನು ತಿಂದು ಹಬ್ಬದಂತೆ ಆನಂದಿಸುತ್ತಾರೆ. ಆದರೆ ತಿನ್ನುತ್ತಾ ತಿನ್ನುತ್ತಾ ಮಹಿಳೆಯ ಕಣ್ಣಲ್ಲಿ ಮತ್ತೆ ಕಣ್ಣೀರಿನ ಹನಿಗಳು ತುಂಬುತ್ತವೆ. ಗಂಡನು ಬೆಚ್ಚಿಬಿಟ್ಟು ಕೇಳುತ್ತಾನೆ, ಏನಾಯಿತು ಈಗ? ಮಹಿಳೆ ಮೂಗನ್ನು ಒರೆಸಿಕೊಳ್ಳುತ್ತಾ ನಗುತ್ತಾಳೆ. ನಮ್ಮ ಚಾನೆಲ್ಗೆ ಯಾರೂ ಲೈಕ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ.